Hello students, in the previous videos we have understood differential amplifiers working, that is dual input balanced output differential amplifiers working, right? So there we understood that why we need a differential amplifier in the beginning of this operational amplifier, because operational amplifier is used to deal with differential signals. Okay, differential signals are different signals, right? So ಇಲ್ಲಿ ಆ ಒಂದು functionality base ಮೇಲೆ we have two modes of operation. Okay, two modes of operation ನೋಡಿ, ಆ ಒಂದು ಡಿಫರೆನ್ಷಿಯಲ್ ಆಂಪ್ಲಿಫೈರ್ ನ 4 modes ಏನಿದೆ, so that is different and modes of operations are different. Okay, so these are modes of operations. Okay, right? Here common mode operation, differential mode operation anta barutte, right? So common mode operation andre yenappa antandre when the same input is applied to both the inputs of a differential amplifier, right? The resulting operation is called common mode operation. ಅಂದ್ರೆ ವೆನ್ ದ ಸೇಮ್ ಇನ್ಪುಟ್ ಅಂದ್ರೆ ಕಾಮನ್ ಇನ್ಪುಟ್ ಅಂತ ಕೂಡ ಇದನ್ನ ಕರಿತೀವಿ. ಸೊ ಕಾಮನ್ ಇನ್ಪುಟ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಡಿಫರೆನ್ಷಿಯಲ್ ಆಂಪ್ಲಿಫೈರ್ ನ 2 ಇನ್ಪುಟ್ ಟರ್ಮಿನಲ್ಸ್ ಗೆ ಕೊಟ್ಟಾಗ, ಸರಿನಾ, ಸೇಮ್ ಇನ್ಪುಟ್ ಕೊಟ್ಟಾಗ ಏನು ನಮಗೆ ರಿಸಲ್ಟೆಂಟ್ ಆಪರೇಷನ್ ಏನಾಗುತ್ತೆ ಅದನ್ನ ನಾವೇನಂತ ಕರಿತೀವಿ, ಕಾಮನ್ ಮೋಡ್ ಆಪರೇಷನ್. ಈಗ ಕಾಮನ್ ಸಿಗ್ನಲ್ ನ ಸೇಮ್ ಸಿಗ್ನಲ್ ನ ಕೊಟ್ಟಾಗ ಏನು ಅಲ್ಲಿ ಆಪರೇಷನ್ ಆಗುತ್ತೆ ಅಥವಾ ಏನು ವರ್ಕ್ ಆಗುತ್ತೆ, ಯಾವ ರೀತಿ ನಮಗೆ ರಿಸಲ್ಟ್ ಬರುತ್ತೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಮನ್ ಮೋಡ್ ಆಪರೇಷನ್. ಓಕೆ, ದೆನ್ ಇನ್ ದಟ್ ಕಾಮನ್ ಮೋಡ್ ಆಪರೇಷನ್ ಔಟ್ಪುಟ್ ಫಾರ್ ದ ಕಾಮನ್ ಸಿಗ್ನಲ್ ಬೈ ಇನ್ಪುಟ್ ವೋಲ್ಟೇಜ್ ಫಾರ್ ದ ಕಾಮನ್ ಸಿಗ್ನಲ್, ಅವುಗಳ ರೇಷಿಯೋ ನೋಡಿದಾಗ output will be 0. Output will be 0. So ಏನಪ್ಪ ಹಂಗಂದ್ರೆ ಅಂದ್ರೆ, so for common signals or if you apply or when we apply common or same signal to both the input terminals, the resultant signal will be 0. Resultant signal will be 0 or 0 volt. Means what? Gain is 0, not even one time. Means what? ಏನು ಇನ್ಪುಟ್ ಕೊಟ್ಟಿದ್ವು ಅದನ್ನು ಔಟ್ಪುಟ್ ಬರಲಿಲ್ಲ, ಏನು ಬರ್ತಿದೆ, 0 ಬರ್ತಿದೆ. ದಟ್ ಎಕ್ಸಾಕ್ಟ್ಲಿ ಗೆಟ್ಸ್ ಕ್ಯಾನ್ಸಲ್ಡ್ ಅಂತ ಅರ್ಥ, ಸರಿನಾ? ಸೊ ಯು ಗೆಟ್ ನೋ ಔಟ್ಪುಟ್ ಆರ್ 0 ಔಟ್ಪುಟ್. ದಟ್ ಈಸ್ ವಾಟ್ ಕಾಮನ್ ಮೋಡ್ ಆಪರೇಷನ್. ಓಕೆ, ಸೊ ಹಾಗಾದ್ರೆ ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ಗೇನ್ ಎಷ್ಟಿರುತ್ತೆ? 0. ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ಗೇನ್ ಎಷ್ಟಿರುತ್ತೆ? 0. ನೋಡೋಣ, ಇದನ್ನ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ಈಗ ನೋಡಿ, ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈರ್ ನ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್ ಮೋಡ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಹಾಗಾಗಿ ಸಪೋಸ್ ನಾನು ಇಲ್ಲೊಂದು ಸಿಗ್ನಲ್ ಕೊಡ್ತೀನಿ. ಓಕೆ, ಸೊ ಇದು ಬ್ಲಾಕ್ ಡಯಾಗ್ರಾಮ್ ಅಲ್ವಾ, ಲಾಸ್ಟ್ ಕ್ಲಾಸ್ ಅರ್ಥ ಆಗಿದ್ರೆ ಇದು ಅರ್ಥ ಆಗುತ್ತೆ, ಸರಿನಾ? ಸೊ ಈಗ ಕಾಮನ್ ಇನ್ಪುಟ್ ಫಾರ್ ಬೋತ್ ದಿಸ್ ಒನ್ V1 V2 ಅಂತ ತಗೊಂಡಿದ್ವಲ್ಲ, ಅಥವಾ VI1 VI2 ಎರಡು ಸೇಮ್, ರೈಟ್? ಸೊ ಈಗ ಈ ಒಂದು ಇನ್ಪುಟ್ ಏನಿದೆ, ದಿಸ್ ಇಸ್ ಕಾಮನ್ ಇನ್ಪುಟ್, ರೈಟ್? ಕಾಮನ್ ಇನ್ಪುಟ್. ಸೊ ಎರಡಕ್ಕೂ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಫೇಸ್ ಇರುವಂತ ಸಿಗ್ನಲ್ ಕೊಟ್ಟಿದ್ದೀವಿ. ಸೊ ಅವಾಗ ನಾವು ಇಂಡಿವಿಜುವಲ್ ರಿಸಲ್ಟ್ಸ್ ನೋಡ್ತಿದ್ವಿ ಅಲ್ವಾ, ಇಂಡಿವಿಜುವಲ್ ರಿಸಲ್ಟ್ಸ್ ನೋಡ್ತಿದ್ವಿ, ರೈಟ್? ಸೊ ಇಂಡಿವಿಜುವಲ್ ರಿಸಲ್ಟ್ಸ್ ನೋಡೋದಾದ್ರೆ ಈಗ ಒಂದು ಕೇಸಲ್ಲಿ, ಕೇಸ್ ಒನ್ ಅಲ್ಲಿ ಸಪೋಸ್ ನಾನು V1 ನ ಕನ್ಸಿಡರ್ ಮಾಡ್ತೀನಿ, V2 ನ ಗ್ರೌಂಡ್ ಮಾಡ್ತೀನಿ, ಸರಿನಾ? V1 ಕನ್ಸಿಡರ್ ಮಾಡೋಣ, V2 ಗ್ರೌಂಡ್ ಮಾಡ್ತೀನಿ. ಸೂಪರ್ ಇಂಪೋಸಿಂಗ್ ದ ಇಂಡಿವಿಜುವಲ್ ರಿಸಲ್ಟ್ಸ್ ವಿಲ್ ಗಿವ್ ಯು ಫೈನಲ್ ರಿಸಲ್ಟ್, ರೈಟ್? ಸೊ VI or V1, right? ಸೊ ಇದರ ರಿಸಲ್ಟ್ V01 VO2 ಅಥವಾ VO1 VO2. VO1 ಅಲ್ಲಿ ಏನ್ ಬರುತ್ತೆ ಔಟ್ಪುಟ್? ಈಗ ನೋಡಿ, V1 is related to base terminal of Q1, ಸರಿನಾ? ಈಗ ಅದೇ ತರ V2 is related to base terminal of Q2, ಸರಿನಾ? ಹಾಗಾದ್ರೆ V1 is the input given to base terminal of the Q1. Therefore
Q1 acts as CE amplifier, ಹಂಗಂದ್ರೆ Q2 ಏನಾಗುತ್ತೆ CB amplifier ಆಗಿ ವರ್ಕ್ ಆಗುತ್ತೆ ಅಲ್ವಾ. ಸೊ ಹಾಗಾದ್ರೆ Q1 ನ ಔಟ್ಪುಟ್ ಏನು VO1 at the collector terminal. ಅದೇ ತರ Q2 ನ ಔಟ್ಪುಟ್ ಏನು VO2 at the collector terminal of Q2. ಹಾಗಾದ್ರೆ Q1 is Q1 is working as C amplifier. Therefore, we get amplified and 180 degree phase shifted output. Okay. At the same time, Q2 is acting as CB amplifier and its output will be what? Amplified signal without any phase shift. Okay. So this is case 1. Case 1. So see, to understand this, we need to understand the working of dual input balanced output differential amplifier properly. Okay. So ಇದು ಕೇಸ್ 1 ಆಯ್ತು. ಹಾಗಾದ್ರೆ ಕೇಸ್ 2 ಅಂತ ತಗೊಂಡ್ರೆ ಕೇಸ್ 2 right, ಕೇಸ್ 2 ನಲ್ಲಿ we make V10 and consider V2 here. ಕಾಮನ್ ಸಿಗ್ನಲ್ ಇದನ್ನ ನಾನು ಸ್ಪ್ಲಿಟ್ ಮಾಡಿ ಬರಿತಾ ಇದ್ದೀನಿ ಸರಿನಾ, ರೈಟ್. ಸೊ ಇದು VO1 ಡ್ಯಾಶ್ VO2 ಡ್ಯಾಶ್ ಅಂತ ತಗೊಳ್ಳೋಣ, ಕೇಸ್ 1 ನ ರಿಸಲ್ಟ್ ಅಂತ ತಗೊಳ್ಳೋಣ. ಹಾಗಾದ್ರೆ ಇಲ್ಲಿ ಅನುಕೂಲ ಆಗುತ್ತೆ ನಮಗೆ, ರೈಟ್. ಸೊ ಕೇಸ್ 2 ನಲ್ಲಿ VO1 ಡಬಲ್ ಡ್ಯಾಶ್ VO2 ಡಬಲ್ ಡ್ಯಾಶ್. ಓಕೆ. ಸೊ ಈಗ V2 is a signal which being applied to base terminal of Q2. ಸರಿನಾ, Q2. ಸೊ Q2 ಗೆ ಅಪ್ಲೈ ಮಾಡ್ತಿದೀವಿ ಅನ್ನೋದಾದ್ರೆ Q2 acts as CE amplifier, ಹಾಗಾದ್ರೆ Q1 acts as CB amplifier. ಈ ಪಾಯಿಂಟ್ ಅಷ್ಟೇ ಬೇಕಾಗಿರೋದು. ಇದನ್ನ ಕ್ಲಿಯರ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ವರ್ಕಿಂಗ್ ಆಫ್ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ನೀವು ತುಂಬಾ ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಅವಾಗಲೇ ಮುಂದಿನ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಅದರ್ವೈಸ್ ಇಟ್ ಇಸ್ ಜಸ್ಟ್ ಅ ಡೆಫಿನೇಷನ್, ಯು ಕ್ಯಾನ್ ರಿಮೆಂಬರ್ ದಿಸ್ ಒನ್. There is no need of all these things, but it is required to understand this concept, right? It is not there in the textbook. Okay, so it is understood concepts, therefore I explained this one, right? So idana explain ಮಾಡ್ತಾ ಇರೋದು, right? So V01 ಏನಾಗುತ್ತೆ, see again V2 is being connected to base of Q2. So Q2 is CE amplifier, Q1 is CB amplifier. So ಹಾಗಾದ್ರೆ Q2 ನ ಔಟ್ಪುಟ್ ಎಲ್ಲಿ C2 ಹತ್ರ, ಕಲೆಕ್ಟರ್ ಆಫ್ ದಟ್ Q2 ಹತ್ರ ಏನ್ ಬರುತ್ತೆ ಅದು VO2. ಹಾಗಾದ್ರೆ Q2 is CB amplifier ಅಂದ್ರೆ VO2 ಹತ್ರ ಏನ್ ಬರುತ್ತೆ ಆಂಪ್ಲಿಫೈಡ್ ಅಂಡ್ 180 ಡಿಗ್ರಿ ಫೇಸ್ ಶಿಫ್ಟೆಡ್ ಔಟ್ಪುಟ್ ಬರುತ್ತೆ, ಸರಿನಾ. ಅದೇ ತರ V01 that is output at the collector of Q1 which is now in this case behaving as CB amplifier. So CB amplifier ಅಂದ್ರೆ ಏನಾಗುತ್ತೆ, again amplified signal without any phase shift. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ amplified signal ಬರುತ್ತೆ without any phase shift. Remember, the given signals are common. Means what? Common means common, same in terms of magnitude and also phase. Therefore, their resultant signals, because Q1 and Q2 are identical transistors. Q1 and Q2 are identical transistors in all the technical aspects. Means what? Especially what? Amplification aspect ಅಲ್ಲಿ ಸೇಮ್ ಇದೆ ಅಂತ ತಗೊಳ್ಳೋದಾದ್ರೆ, ಸೊ ಈಗ V01 ಡ್ಯಾಶ್ V01 ಡಬಲ್ ಡ್ಯಾಶ್ both will be same in magnitude, ಸರಿನಾ, ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಫೇಸ್, exactly 180 degree phase shift. Therefore, when these signal get superimposed, what you get? They get cancelled, zero. ಸರಿನಾ. ಅದೇ ತರ V02 dash in the first case, V02 double dash in the second case, both will be in same magnitude but opposite, that is 180 degree, exactly opposite in terms of phase difference. Therefore, when they get superimposed, the result is zero. Resulted signal is zero. Therefore, potential difference here, output across these terminals, that is V01, V02 will be zero. Sarina? Hagare, what is the output? Zero.
ಅಲ್ಲಿಗೆ ಏನಂತ since output voltage is 0 in case of common mode operation, right? So V naught is output is 0 by Vi, whatever be the Vi, Vi that is common. Vi will also be 0 by 0 anta barutade, right? But it is not mathematics, it is practical thing, therefore 0 is the output. Sarina? So 0 is the output. Even there is any difference, output must be 0 because output is 0 here according to this theoretical explanation, right? If both the inputs are common in nature, input voltage is common in nature, then output will be 0. Therefore 0 by anything is 0. Sarina? Right? So ಹಾಗಾದ್ರೆ V naught is 0 ಇರೋದ್ರಿಂದ ಕಾಮನ್ ಮೋಡ್ ಆಪರೇಷನ್ ನ ಗೇನ್ ಏನಾಗಿರುತ್ತೆ 0 ಆಗಿರುತ್ತೆ. ಕಾಮನ್ ಮೋಡ್ ಗೇನ್ ಆಪರೇಷನ್ ಅಂದ್ರೆ ಏನು? When the same or common input is applied to both the inputs of a differential amplifier, the resulting operation is called as common mode operation. Sarina? Hope you have understood this one. Common mode operation.